ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಮಧುಮೇಹದ ಬಗ್ಗೆ. ಆದರೆ ನಾವು ಸಾಮಾನ್ಯವಾಗಿ ಕೇಳುವ ವಿಷಯಗಳಿಗಿಂತ ಸ್ವಲ್ಪ ಆ, ಆಳವಾಗಿ ನೋಡೋಣ. ಹ್ಮ್ ನಮಗೆ ಸಿಕ್ಕಿರುವ ಈ ಆಕರಗಳನ್ನು ನೋಡಿದರೆ ಒಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ನಾವೆಲ್ಲರೂ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಬಗ್ಗೆ ಚಿಂತಿಸ್ತೇವಲ್ವಾ? ಹೌದು, ಅದೇ ಮುಖ್ಯ ಅನ್ಕೋತೀವಿ. ಆದರೆ ನಿಜವಾದ ಶತ್ರು ಅದಲ್ಲ, ಬದಲಿಗೆ ತೆರೆಮರೆಯಲ್ಲಿ ಕೆಲಸ ಮಾಡುವ ಇನ್ಸುಲಿನ್ ಪ್ರತಿರೋಧ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಸ್ಥಿತಿಯೇ. ಹೌದು, ಅದೊಂದು ಬಹಳ ಮುಖ್ಯವಾದ ಪಾಯಿಂಟ್. ಈ ದಾಖಲೆಗಳು ಅದನ್ನೇ ಒತ್ತಿ ಹೇಳ್ತವೆ. ಓ, ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗುವುದು ಅನ್ನೋದು ಆ, ಕೇವಲ ಒಂದು ಲಕ್ಷಣ. ಅದರ ಮೂಲ ಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸರಿ. ಇವತ್ತು ನಾವು ಈ ಇನ್ಸುಲಿನ್ ಪ್ರತಿರೋಧ ಅಂದ್ರೇನು, ಅದನ್ನು ಹೇಗೆ ಪತ್ತೆ ಹಚ್ಚಬಹುದು, ಮತ್ತು ಮುಖ್ಯವಾಗಿ ಆಧುನಿಕ ವಿಜ್ಞಾನ ಮತ್ತು ನಮ್ಮ ಸಾಂಪ್ರದಾಯಿಕ ಆಯುರ್ವೇದ ಜ್ಞಾನವನ್ನು ಒಟ್ಟುಗೂಡಿಸಿ ಅದನ್ನು ಹೇಗೆ ಎದುರಿಸಬಹುದು ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಇನ್ಸುಲಿನ್ ಪ್ರತಿರೋಧದ ಕಲ್ಪನೆಯನ್ನು ಸ್ವಲ್ಪ ಸರಳವಾಗಿ ವಿವರಿಸೋಣ. ಯಾಕಂದ್ರೆ ಮಧುಮೇಹ ಅಂದ ತಕ್ಷಣ ಎಲ್ರಿಗೂ ಅಂತಾಗುತ್ತೆ. ಹೌದು, ಹೌದು. ಆದ್ರೆ ಈ ಪದ ಸ್ವಲ್ಪ ಟೆಕ್ನಿಕಲ್ ಅನಿಸಬಹುದು. ಖಂಡಿತ. ಹೀಗೆ ಯೋಚಿಸಿ, ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶವೂ ಒಂದು ಮನೆ ಇದ್ದ ಹಾಗೆ. ಓಕೆ, ಒಂದು ಮನೆ. ಆ ಮನೆಗೆ ಶಕ್ತಿ ಬೇಕೆಂದ್ರೆ ರಕ್ತದಲ್ಲಿರುವ ಗ್ಲೂಕೋಸ್ ಅಂದ್ರೆ ಸಕ್ಕರೆ ಆ ಮನೆಯೊಳಗ್ ಹೋಗ್ಬೇಕು. ಹ್ಮ್. ಇನ್ಸುಲಿನ್ ಅನ್ನೋದು ಆ ಮನೆಯ ಬಾಗಿಲಿನ ಬೀಗದ ಕೈ. ನಮ್ಮ ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿ ಈ ಕೀಯನ್ನು ತಯಾರಿಸುತ್ತೆ. ಸರಿ, ಅರ್ಥವಾಯ್ತು. ಆರೋಗ್ಯವಂತ ದೇಹದಲ್ಲಿ ಇನ್ಸುಲಿನ್ ಬಂದು ಬಾಗಿಲನ್ನು ತೆರೆಯುತ್ತೆ, ಗ್ಲೂಕೋಸ್ ಸುಲಭವಾಗಿ ಒಳಗೆ ಹೋಗುತ್ತೆ. ಓಕೆ, ಸರಳವಾಗಿದೆ. ಆದ್ರೆ ಇನ್ಸುಲಿನ್ ಪ್ರತಿರೋಧ ಇದ್ದಾಗ ಆ ಮನೆಯ ಬಾಗಿಲಿನ ಲಾಕ್ ತುಕ್ಕು ಹಿಡಿದ ಹಾಗೆ ಆಗುತ್ತೆ. ತುಕ್ಕು ಹಿಡಿದ ಲಾಕ್. ಹೌದು, ಕೀ ಅಂದ್ರೆ ಇನ್ಸುಲಿನ್ ಇದೆ, ಆದ್ರೆ ಅದು ಲಾಕ್ ಅನ್ನು ಸರಿಯಾಗಿ ತಿರುಗಿಸೋಕೆ ಆಗಲ್ಲ. ಓ, ಓಕೆ. ಆಗ ಮೇದೋಜೀರಕ ಗ್ರಂಥಿ ಇನ್ನಷ್ಟು ಕೀಗಳನ್ನು ಅಂದ್ರೆ ಇನ್ನಷ್ಟು ಇನ್ಸುಲಿನ್ ಅನ್ನು ಉತ್ಪಾದಿಸಲು ಶುರು ಮಾಡುತ್ತೆ. ಕೊನೆಗೆ ಒಂದು ದಿನ ಎಷ್ಟೇ ಇನ್ಸುಲಿನ್ ಇದ್ರೂ ಬಾಗಿಲ್ ತೆರೆಯೋದೇ ಇಲ್ಲ. ಅಯ್ಯೋ. ಆಗ ಗ್ಲೂಕೋಸ್ ಮನೆಯೊಳಗೆ ಹೋಗದೆ ರಕ್ತದಲ್ಲೇ ಉಳಿದುಕೊಳ್ಳುತ್ತೆ. ಇದೇ ಮಧುಮೇಹದ ಆರಂಭ. ವಾ, ಈ ತುಕ್ಕು ಹಿಡಿದ ಲಾಕ್ನ ಹೋಲಿಕೆ ವಿಷಯವನ್ನು ತುಂಬ ಸ್ಪಷ್ಟಪಡಿಸುತ್ತೆ. ಅಂದ್ರೆ ದೇಹದಲ್ಲಿ ಇನ್ಸುಲಿನ್ ಇದ್ರೂ ದೇಹ ಅದನ್ನು ಬಳಸ್ಕೊಳ್ಳೋದು ಫೇಲ್ ಆಗ್ತಿದೆ. ಎಕ್ಸಾಕ್ಟ್ಲಿ. ಇದು ಕೇವಲ ಸಕ್ಕರೆ ಮಟ್ಟಕ್ಕೆ ಸೀಮಿತನಾ ಅಥವಾ ಬೇರೆ ಸಮಸ್ಯೆಗಳಿಗೂ ಕಾರಣವಾಡುತ್ತೆ? ಖಂಡಿತವಾಗಿಯೂ ಬೇರೆ ಸಮಸ್ಯೆಗಳಿವೆ. ಈ ದಾಖಲೆಗಳು ಸ್ಪಷ್ಟವಾಗಿ ಹೇಳುವಂತೆ ಇನ್ಸುಲಿನ್ ಪ್ರತಿರೋಧವೇ ಅನೇಕ ಆಧುನಿಕ ಕಾಯಿಲೆಗಳ ಮೂಲ. ಹಾಗಾ? ಅಧಿಕ ರಕ್ತದೊತ್ತಡ, ರಕ್ತದಲ್ಲಿ ಕೆಟ್ಟ ಕೊಬ್ಬಿನ ಅಂಶ ಅಂದ್ರೆ ಟ್ರೈಗ್ಲಿಸರೈಡ್ ಹೆಚ್ಚಾಗುವುದು, ಮಹಿಳೆಯರಲ್ಲಿ ಪಿಸಿಒಎಸ್, ಮತ್ತೆ ನಿದ್ದೆಯಲ್ಲಿ ಉಸಿರು ಕಟ್ಟುವ ಸಮಸ್ಯೆ ಸ್ಲೀಪ್ ಅಪ್ನಿಯಾ. ಓ, ಇವೆಲ್ಲದಕ್ಕೂ ಲಿಂಕ್ ಇದೆಯಾ? ಹೌದು, ಇವೆಲ್ಲದರ ಹಿಂದೆ ಇದೇ ತುಕ್ಕು ಹಿಡಿದ ಲಾಕ್ನ ಕಥೆ ಇದೆ. ಹಾಗಾದ್ರೆ ಈ ತುಕ್ಕು ಹಿಡಿದ ಲಾಕ್ ನಮ್ಮ ದೇಹದಲ್ಲಿ ಇದೆಯಾ ಇಲ್ವಾ ಅಂತ ಮೊದಲೇ ಪತ್ತೆ ಹಚ್ಚಕ್ ಸಾಧ್ಯನಾ? ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುವವರೆಗೂ ಕಾಯ್ಬೇಕಾ? ಇಲ್ಲ, ಕಾಯ್ಬೇಕಾಗಿಲ್ಲ. ಅದಕ್ಕಾಗಿಯೇ ಈ ಆಕರಗಳಲ್ಲಿ ಹೋಮಾ IR ಸೂಚ್ಯಂಕದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಇದು ಬಹಳ ಮುಖ್ಯವಾದ ಪರೀಕ್ಷೆ. ಹೋಮಾ IR, ಇದರ ಬಗ್ಗೆ ಕೇಳಿದ್ದೀನಿ, ಆದರೆ ಇದರ ನಂಬರ್ಗಳು ಏನು ಹೇಳುತ್ತವೆ ಅಂತ ಜನರಿಗೆ ಅಷ್ಟು ಸ್ಪಷ್ಟವಾಗಿಲ್ಲ. 1.0ಕ್ಕಿಂತ ಕಡಿಮೆ ಇರಬೇಕು, 2.5ಕ್ಕಿಂತ ಹೆಚ್ಚಿದ್ರೆ ಅಪಾಯ ಅಂತೆಲ್ಲ ಹೇಳ್ತಾರೆ. ಇದರ ನಿಜವಾದ ಅರ್ಥವೇನು? ಇಲ್ಲಿ ಒಂದು ಒಳ್ಳೆಯ ಹೋಲಿಕೆ ಇದೆ. ನಿಮ್ಮ ಕಾರನ್ನು 1ನೇ ಗೇರ್ನಲ್ಲಿ ಇಟ್ಕೊಂಡು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡಿಸಲು ಪ್ರಯತ್ನಿಸಿದ್ರೆ ಏನಾಗತ್ತೆ? ಇಂಜಿನ್ ಜೋರಾಗಿ ಕೂಕೊಳುತ್ತೆ, ತುಂಬ ಪೆಟ್ರೋಲ್ ಖರ್ಚಾಗುತ್ತೆ, ಆದ್ರೆ ಕಾರು ಮುಂದೆ ಹೋಗಲ್ಲ. ಕರೆಕ್ಟ್. ಹೋಮಾ IR ಸೂಚಾಂಕ ಹೆಚ್ಚಾಗಿದೆ ಅಂದ್ರೆ ನಿಮ್ಮ ದೇಹದ ಸ್ಥಿತಿಯೂ ಹಾಗೇ ಇದೆ ಅಂತ. ಓ, ಓಕೆ. ಮೇದೋಜೀರಕ ಗ್ರಂಥಿ ಅನ್ನೋದು ಇಂಜಿನ್ನಂತೆ. ಅದು ಇನ್ಸುಲಿನ್ ಅನ್ನು ಅಂಶ ಉತ್ಪಾದಿಸುತ್ತಿದೆ, ಆದ್ರೆ ದೇಹದ ಜೀವಕೋಶಗಳು ಅದಕ್ಕೆ ಸ್ಪಂದಿಸುತ್ತಿಲ್ಲ. ಅಂದ್ರೆ ನಮ್ಮ ದೇಹ ತೆರೆಮರೆಯಲ್ಲಿ ಎಷ್ಟು ಕಷ್ಟಪಡ್ತಿದೆ ಎಂಬುದರ ಮುನ್ಸೂಚನೆ ಇದು. ನಿಖರವಾಗಿ. ಅದ್ಭುತ ಹೋಲಿಕೆ. ಅಂದ್ರೆ ಬ್ಲಡ್ ಶುಗರ್ ಮಟ್ಟ ನಾರ್ಮಲ್ ಇದ್ರೂ ನಿಮ್ಮ ಹೋಮಾ IR ಹೆಚ್ಚಿದ್ರೆ ನಿಮ್ಮ ದೇಹದ ಇಂಜಿನ್ ಈಗಾಗಲೇ ಓವರ್ಲೋಡ್ ಆಗಿದೆ ಅಂತ ಅರ್ಥ. ಹೌದು. ಹಾಗಾದ್ರೆ ಈ ಸ್ಥಿತಿಯನ್ನು ಸರಿಪಡಿಸಲು ಈ ದಾಖಲೆಗಳು ಏನ್ ಹೇಳ್ತವೆ? ನಮ್ಮ ಯುದ್ಧದ ಯೋಜನೆ ಏನು? ಯುದ್ಧದ ಯೋಜನೆಗೆ 6 ಪ್ರಮುಖ ತಂತ್ರಗಳಿವೆ. ಇವು ಅಡಿಪಾಯದ ಹಾಗೆ: ನಿಯಮಿತ ವ್ಯಾಯಾಮ, ತೂಕ ಇಳಿಸ್ಕೊಳ್ಳೋದು, ಸರಿ. ಸಂಸ್ಕರಿಸಿದ ಸಕ್ಕರೆ ಮತ್ತು ಆಹಾರಗಳನ್ನು ತ್ಯಜಿಸುವುದು, ಹೆಚ್ಚು ಪ್ರೋಟೀನ್ ಮತ್ತು ಫೈಬರ್ಯುಕ್ತ ಆಹಾರ ಸೇವಿಸುವುದು, ಪ್ರತಿದಿನ 7-8 ಗಂಟೆಗಳ ಕಾಲ ಉತ್ತಮ ನಿದ್ದೆ,
ಮತ್ತೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು. ಒಂದು ನಿಮಿಷ ನಿಲ್ಲಿ. ಇದಲ್ಲಿ ಮೊದಲ 4 ಅಂಶಗಳು ಅಂದ್ರೆ ವ್ಯಾಯಾಮ, ತೂಕ, ಸಕ್ಕರೆ, ಫೈಬರ್ ಇವುಗಳ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಹೌದು, ಕಾಮನ್ ಆಗಿದೆ. ಆದರೆ 5 ಮತ್ತು 6ನೇ ಅಂಶಗಳು ಅಂದ್ರೆ ನಿದ್ದೆ ಮತ್ತು ಒತ್ತಡ ಇವುಗಳ ಬಗ್ಗೆ ಇಲ್ಲಿ ವಿಶೇಷವಾಗಿ ಒತ್ತು ನೀಡಿದಂತಿದೆ. ಒತ್ತಡಕ್ಕೂ ಇನ್ಸುಲಿನ್ಗೂ ಇರುವ ನೇರ ಸಂಬಂಧದ ಬಗ್ಗೆ ಈ ಆಕರಗಳಲ್ಲಿ ಏನಾದರೂ ಹೆಚ್ಚಿನ ವಿವರಗಳಿವೆಯೇ? ಖಂಡಿತ. ಇದೇ ಇಲ್ಲಿನ ಪ್ರಮುಖ ಒಳನೋಟ. ನಾವು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ದೇಹದಲ್ಲಿ ಕಾರ್ಟಿಸಾಲ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಕಾರ್ಟಿಸಾಲ್, ಓಕೆ. ಇದೊಂದು ಹೋರಾಡು ಅಥವಾ ಓಡಿಹೋಗು ಹಾರ್ಮೋನ್. ಇದು ದೇಹಕ್ಕೆ ತಕ್ಷಣದ ಶಕ್ತಿ ನೀಡಲು ರಕ್ತಕ್ಕೆ ಹೆಚ್ಚು ಗ್ಲೂಕೋಸ್ ಅನ್ನು ಬಿಡುಗಡೆ ಮಾಡಿಸುತ್ತೆ ಮತ್ತು ಅದೇ ಸಮಯದಲ್ಲಿ ಇನ್ಸುಲಿನ್ನ ಪರಿಣಾಮವನ್ನು ಕಡಿಮೆ ಮಾಡುತ್ತೆ. ಅಂದರೆ ಒತ್ತಡ ನೇರವಾಗಿ ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸ್ತದೆ. ಓಹೋ, ಈಗ ಎಲ್ಲವೂ ಒಂದಕ್ಕೊಂದು ಬೆಸೆಕೊಳ್ಳುತ್ತಿದೆ. ಹೌದು. ಹಾಗಾಗಿ ನೀವು ಎಷ್ಟೇ ಒಳ್ಳೆಯ ಆಹಾರ ತಿಂದರೂ ದಿನನಿತ್ಯದ ಒತ್ತಡವನ್ನು ನಿರ್ವಹಿಸದಿದ್ರೆ ಆ ತುಕ್ಕು ಹಿಡಿದ ಲಾಕ್ ಅನ್ನು ಸರಿಪಡಿಸುವುದು ಕಷ್ಟ. ಅಂದ್ರೆ ಜೀವನ ಶೈಲಿಯ ಬದಲಾವಣೆ ಅನ್ನೋದು ಕೇವಲ ತಟ್ಟೆಯಲ್ಲಿರುವುದನ್ನು ಬದಲಾಯಿಸುವುದಲ್ಲ, ನಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುವುದಷ್ಟೇ ಮುಖ್ಯ. ನಿಜ. ಆದರೆ ಈ ಬದಲಾವಣೆಗಳನ್ನು ಮಾಡುವುದು ಸುಲಭವಲ್ಲ. ಅದೊಂದು ದೀರ್ಘ ಹೋರಾಟ. ಈ ಹೋರಾಟದಲ್ಲಿ ನಮ್ಮ ದೇಹಕ್ಕೆ ಹೆಚ್ಚುವರಿ ಬೆಂಬಲ ನೀಡಲು ಸಾಧ್ಯವೇ? ಇಲ್ಲಿಂದಲೇ ಬಹುಶಃ ಸಪ್ಲಿಮೆಂಟ್ಗಳ ಪಾತ್ರ ಶುರುವಾಗುತ್ತೆ ಅಲ್ವಾ? ನಿಖರವಾಗಿ. ಜೀವನ ಶೈಲಿ ಅನ್ನೋದು ನಮ್ಮ ಸೇನೆಯ ಮುಖ್ಯ ಪಡೆ. ಆದರೆ ಕೆಲವೊಮ್ಮೆ ಯುದ್ಧ ಗೆಲ್ಲಲು ವಿಶೇಷ ಪಡೆಗರ ಅಂದ್ರೆ ಸ್ಪೆಷಲ್ ಫೋರ್ಸಸ್ ಅಗತ್ಯವೂ ಇರುತ್ತೆ. ಈ ಆಕರಗಳು ಇದೇ ವಿಷಯದ ಬಗ್ಗೆ ಮಾತನಾಡುತ್ತವೆ. ನಿರ್ದಿಷ್ಟವಾದ ಪೋಷಕಾಂಶಗಳು ಮತ್ತು ಗಿಡಮೂಲಿಕೆಗಳು ಈ ಹೋರಾಟಕ್ಕೆ ಹೇಗೆ ಬೆಂಬಲ ನೀಡಬಲ್ಲವು ಎಂಬುದಕ್ಕೆ ಡಯಾಬ್ ವೈಟಲ್ 1 ಅನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ. ಓಕೆ. ಇದನ್ನು ತಯಾರಿಸುವ ಅಸ್ಟೋನಿಯಾ ಲ್ಯಾಬ್ಸ್, GMP, ISO ಮತ್ತು ಆಯುಷ್ ಸಚಿವಾಲಯದಂತಹ ಪ್ರಮಾಣೀಕರಣಗಳನ್ನು ಹೊಂದಿದೆ ಅಂತ ಇಲ್ಲಿ ಉಲ್ಲೇಖಿಸಲಾಗಿದೆ. ಇದು ಅದರ ಕ್ವಾಲಿಟಿ ಬಗ್ಗೆ ಒಂದು ಸೂಚನೆ. ಸರಿ. ಹಾಗಾದ್ರೆ ಈ ವಿಶೇಷ ಪಡೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋಣ. ಇದರ ಘಟಕಾಂಶಗಳ ಪಟ್ಟಿ ದೊಡ್ಡದಿದೆ. ಇದನ್ನು ಕೇವಲ ಒಂದು ಲಿಸ್ಟ್ನಂತೆ ನೋಡುವ ಬದಲು ಅವುಗಳ ಕಾರ್ಯತಂತ್ರದ ಆಧಾರದ ಮೇಲೆ ವಿಂಗಡಿಸೋಣವೇ? ಈ ಯುದ್ಧದಲ್ಲಿ ಪ್ರತಿಯೊಂದರ ಪಾತ್ರವೇನು? ಅತ್ಯುತ್ತಮ ಆಲೋಚನೆ. ನಾವು ಇದನ್ನು 4 ವಿಭಾಗಗಳಾಗಿ ನೋಡಬಹುದು. ಮೊದಲನೇ ತಂಡ ಸಂವೇದನೆ ಸುಧಾರಕರು, ಅಂದ್ರೆ ದ ಸೆನ್ಸಿಟಿವಿಟಿ ಇಂಪ್ರೂವರ್ಸ್. ಓಕೆ. ಇವರ ಕೆಲಸ ಆ ತುಕ್ಕು ಹಿಡಿದ ಲಾಕ್ ಅನ್ನು ಸರಿಪಡಿಸುವುದು. ಅಂದ್ರೆ ಜೀವಕೋಶಗಳು ಇನ್ಸುಲಿನ್ ಮಾತನ್ನು ಕೇಳುವಂತೆ ಮಾಡುವುದು. ಇದರಲ್ಲಿ ಯಾವುದೆಲ್ಲ ಇವೆ? ಪ್ರಮುಖವಾಗಿ ವಿಟಮಿನ್ ಡಿ ಮತ್ತು ಕ್ರೋಮಿಯಂ. ವಿಟಮಿನ್ ಡಿ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರುವುದು ಅದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಲು, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಈ ಸಂಶೋಧನೆಯ ಪ್ರಕಾರ ಅದು ಜೀವಕೋಶಗಳ ಇನ್ಸುಲಿನ್ ಗ್ರಾಹಕಗಳನ್ನು ಅಂದ್ರೆ ರಿಸೆಪ್ಟರ್ಗಳನ್ನು ಹೆಚ್ಚು ಚುರುಕುಗೊಳಿಸುತ್ತದೆ. ಓ, ಓಕೆ. ಕ್ರೋಮಿಯಂ ಕೂಡ ಗ್ಲೂಕೋಸ್ ಜೀವಕೋಶಗಳಿಗೆ ಹೋಗಲು ಸಹಾಯ ಮಾಡುತ್ತದೆ. ಇವು ಸಣ್ಣ ವಿಷಯಗಳಂತೆ ಕಂಡ್ರೂ ಇಡೀ ಸಿಸ್ಟಮ್ನ ದಕ್ಷತೆಯನ್ನು ಹೆಚ್ಚಿಸುತ್ತವೆ. ಸರಿ, ಇದು ಮೊದಲ ತಂಡವಾಯಿತು. ಎರಡನೇ ತಂಡ ಯಾವುದು? ಎರಡನೇ ತಂಡ ಬಾಗಿಲು ಕಾಯುವವರು, ಅಂದ್ರೆ ದ ಗೇಟ್ ಕೀಪರ್ಸ್. ಇವರ ಕೆಲಸ ನಾವು ತಿಂದ ಆಹಾರದಿಂದ ಸಕ್ಕರೆ ಅಂಶವು ರಕ್ತಕ್ಕೆ ಅತಿ ವೇಗವಾಗಿ ಸೇರಿಕೊಳ್ಳುವುದನ್ನು ತಡೆಯುವುದು. ಇದರಲ್ಲಿ ನಮ್ಮ ಅಡುಗೆ ಮನೆಯ ಪದಾರ್ಥಗಳಾದ ಮೆಂಥ್ಯ ಮತ್ತು ಜಿಮ್ನೀಮಾ ಸಿಲ್ವೆಸ್ಟ್ರೆ ಅಂದ್ರೆ ಗುಡ್ಮಾರ್ ಅಥವಾ ಮಧುನಾಶಿನಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮಧುನಾಶಿನಿ ಅಂದ್ರೆ ಸಕ್ಕರೆ ನಾಶಕ. ಹೆಸರೇ ಬಹಳ ಶಕ್ತಿಯುತವಾಗಿದೆ. ಇದರ ಕಾರ್ಯವೈಖರಿ ಹೇಗೆ? ಇದರ ಕಾರ್ಯವೈಖರಿ ಅದ್ಭುತ. ಒಂದು, ಮೆಂತ್ಯದಂತೆಯೇ ಇದರಲ್ಲಿರುವ ಫೈಬರ್ ಕರುಳಿನಲ್ಲಿ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ. ಆದರೆ ಇದರ ನಿಜವಾದ ಚಮತ್ಕಾರ ಬೇರೆಯೇ ಇದೆ. ಅದೇನು? ಇದರ ಎಲೆಗಳನ್ನು ಜಗಿದಾಗ ಅದು ನಮ್ಮ ನಾಲಿಗೆಯ ಮೇಲಿರುವ ಸಿಹಿ ರುಚಿಯನ್ನು ಗ್ರಹಿಸುವ ಗ್ರಾಹಕಗಳನ್ನು ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸುತ್ತದೆ. ಒಂದು ನಿಮಿಷ, ನೀವು ಹೇಳುತ್ತಿರುವುದು ನಿಜವೇ? ಅದು ಸ್ವೀಟ್ ರುಚಿಯನ್ನೇ ಬ್ಲಾಕ್ ಮಾಡ್ತದೆಯಾ? ಹೌದು. ಇದರಿಂದ ಸಿಹಿ ತಿಂಡಿಗಳನ್ನ ತಿಂದ್ರೂ ಅವು ಸಿಹಿಯಾಗಿರೋದಿಲ್ಲ. ವಾವ್! ಇದು ಕೇವಲ ರಾಸಾಯನಿಕ ಮಟ್ಟದಲ್ಲಿ ಕೆಲಸ ಮಾಡೋದಲ್ಲ, ನಮ್ಮ ಸೈಕಾಲಜಿ ಮೇಲೂ ಕೆಲಸ ಮಾಡುತ್ತೆ. ಸಿಹಿ ತಿನ್ನುವ ಬಯಕೆಯನ್ನೇ ಕಡಿಮೆ ಮಾಡಿ ಆ ಕೆಟ್ಟ ಚಕ್ರವನ್ನು ಮುರಿಯಲು ಸಹಾಯ ಮಾಡುತ್ತದೆ. ಇದೊಂದ್ ರೀತಿ ನಮ್ಮ ಮೆದುಳನ್ನು ಹ್ಯಾಕ್ ಮಾಡಿದ ಹಾಗೆ. ಇದು ನಿಜಕ್ಕೂ ಕುತೂಹಲಕಾರಿ.
ಕೇವಲ ದೇಹದೊಳಗೆ ಕೆಲಸ ಮಾಡದೆ ನಮ್ಮ ವರ್ತನೆಯ ಮೇಲೂ ಪ್ರಭಾವ ಬೀರುವುದು ಒಂದು ವಿಶಿಷ್ಟ ತಂತ್ರ. ಸರಿ, ಮೂರನೇ ತಂಡದ ಬಗ್ಗೆ ಹೇಳಿ. ಮೂರನೇ ತಂಡ ನೇರ ದಾಳಿಕೋರರು, ದಿ ಡಿರೆಕ್ಟ್ ಹಿಟರ್ಸ್. ಓಕೆ. ಇವರು ರಕ್ತದಲ್ಲಿ ಈಗಾಗಲೇ ಇರುವ ಹೆಚ್ಚುವರಿ ಸಕ್ಕರೆಯನ್ನು ನೇರವಾಗಿ ಕಡಿಮೆ ಮಾಡಲು ಕೆಲಸ ಮಾಡುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಹಾಗಲ್ಕಾಯಿ ಅಂದ್ರೆ ಕಾರೆಲಾ ಮತ್ತು ಬರ್ಬೆರಿನ್ ಬರುತ್ತವೆ. ಹಾಗಲ್ಕಾಯಲ್ಲಿ ಕ್ಯಾರಂಟಿನ್ ಎಂಬ ಇನ್ಸುಲಿನ್ ತರಹದ ಸಂಯುಕ್ತವಿದೆ. ಹಾಗಲ್ಕಾಯಿ ಕಹಿ, ಮಧುಮೇಹಕ್ಕೆ ಒಳ್ಳೆಯದು ಅಂತ ನಮ್ಮ ಹಿರಿಯರು ಹೇಳುತ್ತಿದ್ದುದರ ಹಿಂದಿನ ವಿಜ್ಞಾನ ಇದು. ಬರ್ಬೆರಿನ್ ಬಗ್ಗೆ ಏನ್ ಹೇಳಲಾಗಿದೆ? ಈ ಹೆಸರು ಅಷ್ಟು ಚಿರಪರಿಚಿತವಲ್ಲ. ಈ ಆಕರೆಗಳಲ್ಲಿ ಬರ್ಬೆರಿನ್ ಬಗ್ಗೆ ಒಂದು ಬಹಳ ಬಲವಾದ ಹೇಳಿಕೆಯಿದೆ. ಹೌದಾ? ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಬರ್ಬೇರಿನ್ ಮಧುಮೇಹಕ್ಕೆ ಸಾಮಾನ್ಯವಾಗಿ ಬಳಸುವ ಮೆಟ್ಫಾರ್ಮಿನ್ ನಂತಹ ಪ್ರಸಿದ್ಧ ಔಷಧಿಯಷ್ಟೇ ಪರಿಣಾಮಕಾರಿ ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ. ನಿಲ್ಲಿ, ಇದೊಂದು ದೊಡ್ಡ ಮಾತು. ಒಂದು ಗಿಡಮೂಲಿಕೆಯ ಸಾರವು ಒಂದು ಪ್ರಸಿದ್ಧ ಔಷಧಿಯಷ್ಟೇ ಪರಿಣಾಮಕಾರಿ ಎನ್ನುವುದು ನಂಬಲು ಸ್ವಲ್ಪ ಕಷ್ಟ. ಈ ಆಕರಗಳು ಈ ಹೇಳಿಕೆಯನ್ನು ಸಮರ್ಥಿಸಲು ಏನಾದರೂ ಆಧಾರ ನೀಡುತ್ತವೆಯಾ? ಇದು ಎಲ್ಲರಿಗೂ ಅನ್ವಯಿಸುತ್ತದೆಯಾ? ಇದು ಖಂಡಿತವಾಗಿಯೂ ಒಂದು ಗಂಭೀರವಾದ ಹೇಳಿಕೆ. ಈ ದಾಖಲೆಗಳು ಕೆಲವು ಸಂಶೋಧನೆಗಳನ್ನು ಉಲ್ಲೇಖಿಸಿ ಈ ಮಾತನ್ನು ಹೇಳುತ್ತವೆ. ಇದರರ್ಥ ಎಲ್ಲರೂ ಔಷಧಿಯನ್ನು ಬಿಟ್ಟು ಇದನ್ನು ಬಳಸಬೇಕು ಅಂತಲ್ಲ. ಓಕೆ, ಅದು ಮುಖ್ಯ. ಆದರೆ ಸಾಂಪ್ರದಾಯಿಕ ಗಿಡಮೂಲಿಕೆಗಳಲ್ಲಿ ಎಷ್ಟು ಪ್ರಬಲವಾದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇವೆ ಎಂಬುದಕ್ಕೆ ಇದೊಂದು ಶಕ್ತಿಶಾಲಿ ಉದಾಹರಣೆ. ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆಯುತ್ತಿವೆ. ಸರಿ, ಇದು ಸ್ಪಷ್ಟವಾಯಿತು. ಈಗ ನಮ್ಮ ವಿಶೇಷ ಪಡೆಯ ಕೊನೆಯ ತಂಡದ ಬಗ್ಗೆ ತಿಳಿಸಿ. ನಮ್ಮ 4ನೇ ಮತ್ತು ಕೊನೆಯ ತಂಡ ಹಾನಿ ನಿಯಂತ್ರಣ ದಳ, ದ ಡ್ಯಾಮೇಜ್ ಕಂಟ್ರೋಲ್ ಕ್ರೂ. ಇಂಟ್ರೆಸ್ಟಿಂಗ್ ಮಾಡುತ್ತದೆ. ಇದರಲ್ಲಿ ಏನೇನಿದೆ? ಇದರಲ್ಲಿ ಅಶ್ವಗಂಧ, ವಿಟಮಿನ್ ಬಿ12 ಮತ್ತು ಸೆಲೀನಿಯಂನಂತಹ ಆಂಟಿಆಕ್ಸಿಡೆಂಟ್ಗಳಿವೆ. ಅಶ್ವಗಂಧ, ನಾವು ಆಗಲೇ ಒತ್ತಡದ ಬಗ್ಗೆ ಮಾತನಾಡುತ್ತಿದ್ದೆವು. ಇದು ಅಲ್ಲಿಗೆ ಸಂಬಂಧಿಸಿದ್ದ? ನಿಖರವಾಗಿ. ಅಶ್ವಗಂಧ ಒಂದು ಅಡ್ಯಾಪ್ಟೋಜನ್, ಅಂದ್ರೆ ಅದು ದೇಹವು ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ಇದು ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ನಾವು ಈ ಹಿಂದೆ ಚರ್ಚಿಸಿದ ಒತ್ತಡ, ಇನ್ಸುಲಿನ್ ಪ್ರತಿರೋಧದ ಕೆಟ್ಟ ಚಕ್ರವನ್ನು ಮುರಿಯಲು ನೇರವಾಗಿ ಸಹಾಯ ಮಾಡುತ್ತದೆ. ಓಕೆ. ಇನ್ನು ವಿಟಮಿನ್ ಬಿ12 ನರಗಳ ಆರೋಗ್ಯಕ್ಕೆ ಅತ್ಯಗತ್ಯ, ಯಾಕೆಂದ್ರೆ ಮಧುಮೇಹದಿಂದ ನರಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚು. ಸರಿ. ಸೆಲೀನಿಯಂ ಮತ್ತು ಸತು ಅಂದ್ರೆ ಜಿಂಕ್ ಆಂಟಿಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡಿ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತವೆ. ಅದ್ಭುತ. ಈಗ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಗುತ್ತದೆ. ಇದು ಕೇವಲ ಒಂದು ಪದಾರ್ಥದ ಬಗ್ಗೆ ಅಲ್ಲ, ಇದೊಂದು ಸಮಗ್ರ ಯುದ್ಧ ತಂತ್ರ. ಹೌದು. ನೀವು ಹೇಳಿದಂತೆ ಇದೊಂದು ಸಂಯೋಜಿತ ಸಶಸ್ತ್ರ ದಾಳಿ ತರಹ. ಒಂದು ತಂಡ ಲಾಕ್ ಸರಿಪಡಿಸಿದ್ರೆ ಇನ್ನೊಂದು ತಂಡ ಬಾಗಿಲು ಕಾಯ್ತದೆ, ಮತ್ತೊಂದು ತಂಡ ನೇರ ದಾಳಿ ನಡೆಸ್ತದೆ ಮತ್ತು ಕೊನೆಯ ತಂಡ ಯುದ್ಧದ ನಂತರದ ಹಾನಿಯನ್ನು ನಿಯಂತ್ರಿಸುತ್ತದೆ. ಹೌದು. ಈ ಬಹುಮುಖಿ ದೃಷ್ಟಿಕೋನವೇ ಇಲ್ಲಿನ ಪ್ರಮುಖ ಒಳನೋಟ. ಹೌದು, ಇಲ್ಲಿನ ಸಾರಾಂಶವೇ ಅದು. ಮಧುಮೇಹದಂತಹ ಸಂಕೀರ್ಣ ಸಮಸ್ಯೆಗೆ ಒಂದೇ ಒಂದು ಮಾಂತ್ರಿಕ ಪರಿಹಾರ ಇಲ್ಲ, ಬದಲಿಗೆ ಹಲವು ಕೋಣಗಳಿಂದ ಅದನ್ನು ಎದುರಿಸಬೇಕು. ಖಂಡಿತ. ಜೀವನಶೈಲಿಯ ಅಡಿಪಾಯದ ಮೇಲೆ ಈ ರೀತಿಯ ಗುರಿಯಿಟ್ಟ ಪೋಷಕಾಂಶಗಳು ಮತ್ತು ಗಿಡಮೂಲಿಕೆಗಳ ಬೆಂಬಲವನ್ನು ನೀಡುವುದರಿಂದ ಫಲಿತಾಂಶಗಳು ಉತ್ತಮಗೊಳ್ಳಬಹುದು ಎನ್ನುವುದೇ ಈ ಆಕರಗಳ ಮುಖ್ಯ ಸಂದೇಶ. ಈ ಇಡೀ ಚರ್ಚೆಯಿಂದ ಒಂದು ಆಸಕ್ತಿದಾಯಕ ಯೋಚನೆ ಮೂಡುತ್ತಿದೆ. ಹೇಳಿ. ನಾವು ಗುಡ್ಮಾರ್, ಬರ್ಬೆರಿನ್, ಬೇವು ಇವುಗಳನ್ನೆಲ್ಲ ಗಿಡಮೂಲಿಕೆಗಳು ಅಂತ ಕರಿತೇವೆ. ಆದರೆ ಈ ಆಕರಗಳು ಅವುಗಳನ್ನು ಹೇಗೆ ವಿವರಿಸ್ತಾ ಇದ್ದೇವೆಂದ್ರೆ, ಅವುಗಳೊಳಗಿನ ಜೈವಿಕ ಸಕ್ರಿಯ ಸಂಯುಕ್ತಗಳ ಅಂದ್ರೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಮಟ್ಟದಲ್ಲಿ. ಹೌದು, ನೀವು ಬಹಳ ಮುಖ್ಯವಾದ ಅಂಶವನ್ನು ಎತ್ತಿದ್ದೀರಿ. ಅಂದ್ರೆ ಆಧುನಿಕ ಔಷಧಗಳನ್ನು ವಿಶ್ಲೇಷಿಸುವ ಭಾಷೆಯಲ್ಲೇ ಇವುಗಳನ್ನು ವಿಶ್ಲೇಷಿಸಲಾಗುತ್ತದೆ. ನಿಜ. ಹಾಗಾದ್ರೆ ನನ್ನ ಪ್ರಶ್ನೆ ಇದು: ಈ ಸಂಯುಕ್ತಗಳ ಬಗ್ಗೆ ನಮ್ಮ ತಿಳುವಳಿಕೆ ಹೆಚ್ಚಾದಂತೆ ಸಾಂಪ್ರದಾಯಿಕ ಆಯುರ್ವೇದ ಮತ್ತು ಆಧುನಿಕ ಔಷಧ ವಿಜ್ಞಾನದ ನಡುವಿನ ಗೆರೆ ಭವಿಷ್ಯದಲ್ಲಿ ಸಂಪೂರ್ಣವಾಗಿ ಮಸುಕಾಗಬಹುದೇ? ಒಳ್ಳೆ ಪ್ರಶ್ನೆ. ಒಂದು ದಿನ ಇವೆರಡೂ ಒಂದೇ ಆಗಿ ನಾವು ಕಾಯಿಲೆಗಳನ್ನು ನೋಡುವ ಮತ್ತು ಚಿಕಿತ್ಸೆ ನೀಡುವ ವಿಧಾನವನ್ನೇ ಬದಲಾಯಿಸಬಹುದೇ? ಅದರ ಬಗ್ಗೆ ನಮ್ಮ ಕೇಳುಗರು ಯೋಚಿಸಬೇಕು.